ನಮಸ್ಕಾರ ಎಲ್ರಿಗೂ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಬಹಳನೇ ಟೇಸ್ಟಿಯಾದಂತಹ ಆಮೇಲೆ ಹೆಲ್ದಿಯಾದಂತಹ ರೆಸಿಪಿ ಸ್ವೀಟನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದನ್ನು ಗೋಧಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಿಮಗೆ ಕ್ವಿಕ್ಕಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂತಂದಾಗ ಈ ಥರದ ಸ್ವೀಟನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ಎಲ್ಲರೂ ಬಾಯಲ್ಲಿಟ್ಟರೆ ಕರಗುವಂತಹ ಈ ಥರದ ಸ್ವೀಟನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಹಾಗಾದರೆ ಈ ಗೋಧಿ ಹಿಟ್ಟಿನ ಸ್ವೀಟನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಬಾಳೆಹಣ್ಣು ಬೇಕಾಗುತ್ತೆ. ನಾನಿಲ್ಲಿ ತಗೊಂಡಿರುವಂಥದ್ದು ದೇವ್ ಬಾಳೆ ಅಥವಾ ಕದಳಿ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನಮ್ಮೂರಲ್ಲೆಲ್ಲ ದೇವ್ ಬಾಳೆ ಅಂತ ಕರಿತೀವಿ. ಆದಷ್ಟು ಇದನ್ನು ಫ್ರೆಶ್ ಆಗಿರುವಾಗಲೇ ಮಾಡ್ಕೊಳ್ಬೇಕು. ಅಂತಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕು, ತೀರಾ ಹಣ್ಣಾಗಿದ್ರೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಈಗ ಇದನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿಕೊಂಡು ನೋಡಿ, ಈ ಥರ ಸ್ವಲ್ಪ ದೊಡ್ಡಕ್ಕಾಗಿ ಹೆಚ್ಕೊಳ್ಬೇಕು. ತುಂಬ ಸಣ್ಣದಾಗಿ ಹೆಚ್ಕೊಳ್ಬೇಡಿ. ನೋಡಿ, ಇಷ್ಟು ದೊಡ್ಡದಾಗಿ ಇರಬೇಕು. ನಾನಿಲ್ಲಿ 1 ಕಪ್ ಅಳತೆಯಿಂದ ಗೋಧಿ ಹಿಟ್ಟಿನಿಂದ ಮಾಡಿರುವಂಥದ್ದು. ಅದಕ್ಕೆ ಸರಿಯಾಗಿ 9 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಈಗ ಅವೆಲ್ಲ ಒಂದು ಸೈಡಲ್ಲಿ ಇಟ್ಟಿರೋಣ, ಹೆಚ್ಚಿರುವಂತಹ ಬಾಳೆಹಣ್ಣೆಲ್ಲ. ಈಗ ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಮೊದಲಿಗೆ ಹುರ್ಕೊಳ್ಳೋಣ. ಈಗ ಗೋಡಂಬಿ ಎಲ್ಲ ಗೋಲ್ಡನ್ ಬ್ರೌನ್ಗೆ ಬಂದಾದ ನಂತರ ಅದನ್ನು ಕೂಡ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ನಾನು ತಗೊಂಡಿರುವಂಥದ್ದು ಕಪ್ಪು ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬಿಳಿ ದ್ರಾಕ್ಷಿ ಏನಾದರೂ ತಗೊಳ್ಬೋದು, ಅದನ್ನು ಸಹ ಹಾಕ್ಕೊಳ್ಬೋದು. ಸ್ವಲ್ಪ ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಷ್ಟೇ ನಾನಿಲ್ಲಿ ಹಾಕಿರುವಂಥದ್ದು. ನನ್ನಲ್ಲಿ ಮತ್ತು ತಂದಿರುವಂಥದ್ದು ಕಪ್ಪು ದ್ರಾಕ್ಷಿ ಇತ್ತು, ಅದಕ್ಕೋಸ್ಕರ ಹಾಕ್ಕೊಂಡಿರೋದು. ಈಗ ಇದನ್ನು ಕೂಡ ಸರಿಯಾಗಿ ಹುರ್ಕೊಂಡಿದ್ದೀನಿ. ಇವೆರಡನ್ನು ಕೂಡ ತೆಗೆದು ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಅದೇ ಪ್ಯಾನಿಗೆ ಈಗ ನಾವು 3/4 ಕಪ್ಪು ಆಗುವಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ತುಪ್ಪ ಉಳಿದಿದೆ ಅದರಲ್ಲಿ, ಅದು ಇರಲಿ ಹಾಗೆಯೇ. ಈಗ 3/4 ಕಪ್ ಆಗುವಷ್ಟು ತುಪ್ಪವನ್ನು ಈಗ ಇದಕ್ಕೆ ಅದೇ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಹಂತದಿಂದ ನಾವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈಗ ನಾವು ಕಟ್ ಮಾಡಿರುವಂತಹ ಬಾಳೆಹಣ್ಣನ್ನು ಈಗ ಈ ತುಪ್ಪದೊಟ್ಟಿಗೆ ಹಾಕಿ ಹುರ್ಕೊಳ್ಬೇಕು. ಈಗ ಸ್ಟಾರ್ಟಿಂಗಲ್ಲಿ ನೀವು ತುಂಬ ಇದನ್ನು ಬಾಳೆಹಣ್ಣನ್ನು ಇದು ಮಾಡೋದಕ್ಕೆ ಹೋಗಬೇಡಿ, ತಿರುಗಿಸ್ಬಾರ್ದು. ಹೆಚ್ಚಿಗೆ ನಾವು ಇದನ್ನು ಮಗುಚೋದಕ್ಕೆ ಹೋಗಬಾರ್ದು. ಮೊದಲಿಗೆ ಒಂದು 2-3 ನಿಮಿಷ ಆಗಬೇಕು. ಆಮೇಲೆ ನಿಮಗೆ ಅದು ಟರ್ನ್ ಮಾಡ್ಕೊಳ್ಳೋದಕ್ಕೆ ಆಚೆ ಈಚೆ 2 ಬದಿನೂ ಸರಿಯಾಗಿ ಹುರ್ಕೊಳ್ಳೋದಕ್ಕೆ ಆಗುತ್ತೆ. ಈಗ ನಾವು ಸೌಟೆಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡೋದಕ್ಕೆ ಹೋದರೆ ಎಲ್ಲ ಒಟ್ಟೊಟ್ಟಾಗಿ ಅಂಟ್ಕೊಳ್ಳುತ್ತೆ ಮತ್ತು ಇನ್ನೊಂದು ಅದು ಸರಿಯಾಗಿ ಬೇಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಳ್ಳಿ ಆದಷ್ಟು. ಇನ್ನು ಇದಕ್ಕೆ ದಪ್ಪ ತಳ ಇರುವಂತಹ ಪ್ಯಾನನ್ನು ತಗೊಳ್ಬೇಕು. ಇದು ಬಹಳ ಬೇಗನೆ ಸೀದು ಹೋಗುತ್ತೆ. ಈ ಬಾಳೆಹಣ್ಣು ತುಪ್ಪದಲ್ಲಿ ನಾವು ಹುರಿಬೇಕಾದ್ರೆ ಇದೊಂದು ಕೇರ್ಫುಲ್ಲಾಗಿ ನಾವು ಮಾಡ್ಕೊಳ್ಬೇಕು. ಈಗ ಒಂದು 2-3 ನಿಮಿಷದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನು ನಾವು ಸೌಟನ್ನು ಹಾಕಿ ತಿರುಗಿಸೋದನ್ನು ಬಿಡಬಾರ್ದು. ಕೊನೆ ತನಕ, ಅಂದರೆ ಬಾಳೆಹಣ್ಣೆಲ್ಲ ಫ್ರೈ ಆಗಿ ಗೋಲ್ಡನ್ ಬ್ರೌನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು, ಅಲ್ಲಿ ತನಕ ಇದನ್ನು ಹುರಿತಾನೆ ಹೋಗಬೇಕು. ಈಗ ಕಲರ್ ಚೇಂಜ್ ಆಗಿದೆ ನೋಡಿ, ಯಾವ ಥರ ಕಲರ್ ಬಂದಿದೆ ಅಂತ ನೋಡ್ಬೋದು ನೀವೀಗ. ಒಂದು 5-6 ನಿಮಿಷ ಆದರೂ ತಗೊಳುತ್ತೆ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಬಾಳೆಹಣ್ಣೆಲ್ಲ ಗೋಲ್ಡನ್ ಬ್ರೌನಿಗೆ ಟರ್ನ್ ಆಯಿತು ಅಂತಂದಾಗ ಇನ್ನೀಗ ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಅದಕ್ಕೇ ಹಾಕ್ತಾ ಇದ್ದೀನಿ. ಈಗ ಕರೆಕ್ಟಾಗಿ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ನಾನು ಯಾವ ಕಪ್ ಅಳತೆಯಿಂದ ತುಪ್ಪವನ್ನೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಅದೇ ಕಪ್ ಅಳತೆಯಿಂದ ಗೋಧಿ ಹಿಟ್ಟನ್ನು ಕೂಡ 1 ಕಪ್ ಆಗುವಷ್ಟು ಹಾಕಿದ್ದೀನಿ. 1 ಕಪ್ ಗೋಧಿ ಹಿಟ್ಟಿಗೆ 3/4 ಕಪ್ ಆಗುವಷ್ಟು ತುಪ್ಪ ಸಾಕು. ಈಗ ಅದನ್ನು ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಆಗಾಗ ನೋಡ್ತಾ ಇರಿ. ಈ ಸೈಡಲ್ಲಿ ಬೆಲ್ಲವನ್ನು ನಾವು ಕರಗಿಸ್ಕೊಳ್ಬೇಕು. ಅದಕ್ಕಾಗಿ ನಾವು ಯಾವ ಕಪ್ ಅಳತೆಯಿಂದ ಗೋಧಿ ಹಿಟ್ಟೆಲ್ಲ ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪು ಅಳತೆಯಿಂದನೇ 1 ಕಪ್ ಆಗುವಷ್ಟು ಬೆಲ್ಲ. ಇದು ನಾನು ತಗೊಂಡಿರುವಂಥದ್ದು ಮಲ್ನಾಡು ಮೆದು ಬೆಲ್ಲ ಅಂತ ನಮ್ಮೂರಲ್ಲೆಲ್ಲ ಸಿಗುತ್ತೆ, ಅದನ್ನೇ ತಗೊಂಡಿದ್ದೀನಿ. ನೀವು ಇದು ಸಿಕ್ಕಿಲ್ಲ ಅಂತಂದರೆ ಟೆನ್ಷನ್ ಬೇಡ, ಯಾವುದೇ ರೀತಿಯಾದಂತಹ ಬೆಲ್ಲವನ್ನು ನೀವು ಹಾಕ್ಕೊಳ್ಬೋದು. 1 ಕಪ್ ಆಗುವಷ್ಟು ಹಾಕಿದರೆ ಸಾಕು. ಈಗ ಈ ಮಲ್ನಾಡು ಮೆದು ಬೆಲ್ಲದ ಸ್ಪೆಷಾಲಿಟಿ ಏನು ಅಂತಂದರೆ ಇದು ತುಂಬ ಮೆದುವಾಗಿರುತ್ತೆ, ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ನಿಮಗೆ ಉಂಡೆ ಮಾಡೋದಕ್ಕೆ ಬರುತ್ತೆ, ಆ ಥರದ ಬೆಲ್ಲ ಇದು. ಈಗ ಬೆಲ್ಲವನ್ನು 1 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1/4 ಕಪ್ಪು ಕರೆಕ್ಟ್ ಆಗುವಷ್ಟು 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕಿ ಆದ ನಂತರ ಅದನ್ನು ಜಸ್ಟ್ ಒಂದು ಕುದಿ ಬರುವಷ್ಟು ಹೊತ್ತು ನಾವು ಅದನ್ನು ಕರಗೋದಕ್ಕೆ ಬಿಡಬೇಕು.
ಇನ್ನು ನಾವು ಈ ಸೈಡ್ ಇಟ್ಟಂತಹ ಗೋಧಿ ಪುಡಿ ಇದೆಯಲ್ಲ ತುಪ್ಪದಲ್ಲಿ ಹಾಕಿರುವಂಥದ್ದು, ಅದನ್ನು ಫ್ರೈ ಮಾಡ್ತಾನೆ ಇರಬೇಕು. ಇನ್ನು ಇದು ಘಮ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಳ್ಬೇಕು, ಸ್ವಲ್ಪನೂ ಕೈ ಬಿಡಬಾರ್ದು. ಈಗ ಬೆಲ್ಲ ಈ ಸೈಡ್ ಇಟ್ಟಂಥದ್ದು ಒಂದು ಕುದಿ ಬಂದಿದೆ. ಇನ್ನು ಉರಿಯನ್ನು ಆಫ್ ಮಾಡ್ಕೊಳ್ಳಿ. ಇನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಅದು ಸೈಡಲ್ಲಿ ಇಟ್ಟಿರೋಣ. ಇನ್ನು ಇನ್ನೊಂದು ಸೈಡ್ ಇಟ್ಟಂತಹ ಗೋಧಿ ಪುಡಿ ಕೂಡ ಇದು ಬ್ರೌನ್ ಕಲರಿಗೆ ಟರ್ನ್ ಆಗ್ತಾ ಬರ್ತಾ ಇದೆ. ಮತ್ತು ಇದು ಘಮ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ಸರಿಯಾಗಿ ಬ್ರೌನ್ ಕಲರು ಅಂತ ಒಂದು, ಮತ್ತು ಇನ್ನೊಂದು ಘಮ ಬರಬೇಕು, ಅಲ್ಲಿ ತನಕ ನಾವು ಹುರಿಯೋದನ್ನು ಸ್ಟಾಪ್ ಮಾಡಬಾರ್ದು. ಈಗ ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಏಲಕ್ಕಿ ಪೌಡ್ರನ್ನು ಹಾಕಿ ಆದ ನಂತರ ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಾಗಲೇ ಇದು ಬ್ರೌನ್ ಕಲರಿಗೂ ಬಂದಿದೆ ಮತ್ತು ಇನ್ನೊಂದು ಘಮ ಬರೋದಕ್ಕೂ ಸ್ಟಾರ್ಟ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ನಾವು ಕರಗಿಸಿ ಇಟ್ಟಂತಹ ಬೆಲ್ಲದ ನೀರನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು. ಬೆಲ್ಲದ ನೀರನ್ನು ಹಾಕುವಾಗ ಆದಷ್ಟು ಜಾಗ್ರತೆಯಲ್ಲಿ ಹುಷಾರಾಗಿ ಹಾಕ್ಕೊಳ್ಳಿ. ಅದು ಹೊಗೆ ಎಲ್ಲ ಮೇಲೆ ಬರುತ್ತೆ ಒಂದು, ಮತ್ತು ಇನ್ನೊಂದು ಅದು ಗಂಟಾಗದೇ ಇರೋ ಥರ ನೋಡ್ಕೊಳ್ಬೇಕು. ಒಂದು ಕೈಯಿಂದ ಹೀಗೆ ನಾವು ಬೆಲ್ಲದ ನೀರನ್ನು ಹಾಕ್ತಾ ಹೋಗಬೇಕು, ಮತ್ತು ಇನ್ನೊಂದು ಕೈಯಿಂದ ಸೌಟಿಂದ ಹೇಗೆ ತಿರುಗಿಸ್ತಾನೆ ಹೋಗಬೇಕು. ಆವಾಗ ನೋಡಿ ಹೊಗೆ ಎಲ್ಲ ಬರುತ್ತೆ. ಆದಷ್ಟು ತೀರಾ ಕಡಿಮೆ ಉರಿಯಲ್ಲೇ ಇಟ್ಕೊಂಡಿರಿ. ಇದನ್ನು ನಾನು 2ನೇ ಬಾರಿಗೆ ಹೇಳ್ತಾ ಇದ್ದೀನಿ. ಲೋ ಫ್ಲೇಮಿಗಿಂತ ನೀವು ಸ್ವಲ್ಪನೂ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಮೀಡಿಯಮ್ ಉರಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಕಂಪ್ಲೀಟಾಗಿ ಹಾಳಾಗೋಗುತ್ತೆ ರೆಸಿಪಿ. ಅದಕ್ಕೋಸ್ಕರ ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಬರೀ 10 ನಿಮಿಷದಲ್ಲೆಲ್ಲ ಇದು ರೆಡಿ ಆಗೋಗಂಥ ಸ್ವೀಟ್. ಈಗ ಎಲ್ಲ ಬೆಲ್ಲದ ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನು ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಬಾಳೆಹಣ್ಣಾಗಿರ್ಬೋದು, ಗೋಧಿ ಪುಡಿ ಎಲ್ಲ ನಾವು ಸರಿಯಾಗಿ ಹುರ್ಕೊಂಡಿರೋದ್ರಿಂದ ಸರಿಯಾದಂತಹ ಹದದಲ್ಲಿ ಇದೆ. ಇನ್ನೀಗ 2 ನಿಮಿಷದಲ್ಲಿ ನಮಗಿದು ಗಟ್ಟಿ ಆದರೆ ಸಾಕಾಗುತ್ತೆ. ಆಮೇಲೆ ಇನ್ನೊಂದು ಹೇಗಾಯಿತು ಸ್ವೀಟ್ ರೆಡಿ ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ತಳ ಎಲ್ಲ ಬಿಟ್ಕೊಳ್ಳುತ್ತೆ ಒಂದು, ಮತ್ತು ತುಪ್ಪ ಎಲ್ಲ ನಿಮಗೆ ಅದರಲ್ಲಿ ಹೊರಗಡೆ ನಾವು ಹಾಕಿರ್ತೀವಲ್ಲ ಅದೆಲ್ಲ ಹೊರಗಡೆ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಇನ್ನೀಗ ಲಾಸ್ಟ್ ಹಂತದಲ್ಲಿ ನಾವು ಹುರಿದಿಟ್ಟಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡ್ರೆ ಸೂಪರ್ ಆದಂತಹ ಸ್ವೀಟ್ ರೆಡಿ ಆಗುತ್ತೆ. ನೀವು ಇದಕ್ಕೆ ಹಲ್ವಾ ಅಂತ ಹೆಸರಿಡ್ತಿರೋ, ಗೋಧಿ ಹಲ್ವಾ ಅಂತನೋ ಅದು ಏನು ಅಂತ ನನಗೂ ಗೊತ್ತಿಲ್ಲ, ಅಷ್ಟು ಸೂಪರಾಗಿರುತ್ತೆ. ಅಂತೂ ಹೊಸ ರುಚಿ ಅಂತ ಹೇಳ್ಬೋದು. ನಾವು ಇದೇ ಥರದಲ್ಲಿ ಹವ್ಯಕರಲ್ಲಿ ಸತ್ಯನಾರಾಯಣ ಪೂಜೆಗೆ ಪ್ರಸಾದವನ್ನು ಮಾಡ್ತೀವಿ, ಸಪಾದ ಪಕ್ಷ, ಅದು ಸಹ ಸೇಮ್ ಇದೇ ರೀತಿಯಾಗಿ ಮಾಡುವಂಥದ್ದು. ಅಲ್ಲಿ ಹಾಕುವಂಥದ್ದು ನಾವು ಸಕ್ಕರೆಯನ್ನು ಬಳಕೆ ಮಾಡ್ತೀವಿ. ಇನ್ನೊಂದು ನೀರಿನ ಬದಲಾಗಿ, ನಾನು ಬೆಲ್ಲ ಪಾಕ ಮಾಡುವಾಗ ನೀರು ಹಾಕಿದ್ನಲ್ಲ, ನೀರಿನ ಬದಲಾಗಿ ಅಲ್ಲಿ ಹಾಲನ್ನು ಹಾಕುವಂಥದ್ದು. ಅಷ್ಟೇ ಡಿಫರೆನ್ಸ್ ಇರುವಂಥದ್ದು, ಬಟ್ ಅದು ತಿನ್ನೋದಕ್ಕೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಲಾಸ್ಟ್ ಹಂತದಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದಿಟ್ಟಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದನ್ನು ಹಾಕಿ ಆದ ನಂತರ ಸರಿಯಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗೋಡಂಬಿ ಮತ್ತು ದ್ರಾಕ್ಷಿಯನ್ನೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ರೀತಿಯಲ್ಲಿ ನಾವು ಇದು ಸ್ವೀಟ್ ರೆಡಿ ಆಯಿತು ಅಂತ ಹೇಗೆ ನಾವು ಕಂಡು ಹಿಡಿಯೋದು ಅಂತಂದರೆ, ಕೈಯಲ್ಲಿ ಒಂದು ಸ್ವಲ್ಪ ಮುಟ್ಟಿ ನೋಡ್ಕೊಳ್ಳಿ. ಆವಾಗ ನೋಡಿ ಆಯಿಲಿ ಅಂಶ ಅಥವಾ ತುಪ್ಪದ ಅಂಶ ನಮಗೆ ಅಂಟಬೇಕು. ಅದರ ಬದಲಾಗಿ ಹಿಟ್ಟಾಗಿ ನಮಗೆ ಗೋಧಿ ಹಿಟ್ಟು ಕೈಗೆ ಸಿಗಬಾರ್ದು. ಅಷ್ಟಾದರೆ ನಮಗೆ ಸರಿಯಾಗಿ ಸ್ವೀಟ್ ರೆಡಿಯಾಗಿದೆ ಅಂತ ಅರ್ಥ. ಇನ್ನು ಕೆಳಗಡೆ ಇಳಿಸಿ ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಒಂದು 1/4 ಗಂಟೆ ಬಿಟ್ಟ ನಂತರ ನೋಡಿ ಹಾಕ್ತಾ ಇದ್ದೀನಿ ಎಲೆಗೆ. ಬಾಯಲ್ಲಿಟ್ಟರೆ ಹಾಗೆಯೇ ಮೆಲ್ಟ್ ಆಗುವಂತಹ ಈ ಗೋಧಿ ಹಿಟ್ಟಿನ ಸ್ವೀಟನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಸ್ವೀಟನ್ನು ನೀವು ಗೆಸ್ಟ್ ಬಂದಾಗ ಕೂಡ ಮಾಡಿ ಕೊಡ್ಬೋದು. ಬಹಳ ಬೇಗನೆ ರೆಡಿಯಾಗೋಗುತ್ತೆ. ಒಂದು 1/4 ಗಂಟೆಯಲ್ಲೆಲ್ಲ ಇದನ್ನು ಮಾಡ್ಕೊಳ್ಬೋದು. ತುಂಬ ಕ್ವಿಕ್ಕಾಗಿ ಮಾಡುವಂತಹ ಸ್ವೀಟ್ ರೆಸಿಪಿ ಇದು. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡುವಂತಹ ಈ ಗೋಧಿ ಹಿಟ್ಟಿನಿಂದ ಮಾಡಿದ ಸ್ವೀಟ್ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರಿಬೇಡಿ. ಹಾಗೆಯೇ ಮೊಟ್ಟಮೊದಲ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.